ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ಬಾರ್ಡರ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಬೋದು. ಇದಕ್ಕೆ ನಾನು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ನ ಬಟನ್ 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಡಿಸೈನ್ನ ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಬಿಗ್ ಸೈಜ್ದು ಬೀಡನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸ್ನು ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆಯನ್ನು 2 ಸಾರಿ ಹಾಕಿದ್ರೆ ಸ್ಟಿಚ್ಚು ಸೆಕ್ಯೂರ್ ಆಗಿರುತ್ತೆ, ಬಿಚ್ಕೊಂಡು ಬರಲ್ಲ. ಈ ಡಿಸೈನ್ಗೆ ನಾನು ನೀಡಲ್ನ ದಾರದಿಂದ ತೆಗಿತಾ ಇಲ್ಲ. ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ದಾರದ ಒಳಗಡೆನೇ ನೀಡಲಿರುತ್ತೆ. ಹಾಗೆಯೇ ನಾನು ಒಂದು ಬೀಡನ್ನು ಕೂಡ ಇನ್ಸರ್ಟ್ ಮಾಡ್ಕೋತೀನಿ. ಈ ಥರ ನೀಡಲಲ್ಲೇ ಬ್ಯಾಕ್ ಸೈಡು ಒಂದು ಥ್ರೆಡ್ ಇರುತ್ತೆ, ಒಂದು ರಿಂಗು, ಮುಂದೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಬೀಡನ್ನು ಹಾಕ್ಕೊಂಡು ಹಾಗೆ ಬ್ಯಾಲೆನ್ಸ್ ಮಾಡಿ ಒಂದು 2 ಚೈನ್ ಗ್ಯಾಪಲ್ಲಿ ನಾನು ನೀಡಲ್ನ ಕ್ಲಾತ್ಗೆ ಚುಚ್ಕೊಂಡು ದಾರನ ಎಳ್ಕೊತೀನಿ. ಈ ರೀತಿ ಎಳ್ಕೊಂಡ್ಮೇಲೆ ಒಂದು ಸರಿ ನಾನು ಲಾಕ್ ಮಾಡ್ಕೊತೀನಿ. ಈಗ ನೋಡಿ, ನೀಡಲ್ ಮೇಲೆ ಒಂದು ಬಿಗ್ ಸೈಜ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಬೀಡ್ಗೆ ಬ್ಯಾಕ್ ಸೈಡಲ್ಲಿ ಒಂದು ರಿಂಗ್ ಇದೆ ಮತ್ತು ಫ್ರಂಟ್ ಸೈಡಲ್ಲೂ ಕೂಡ ಒಂದು ರಿಂಗ್ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರಂಟ್ ಇರೋ ರಿಂಗನ್ನು ಬೀಡ್ ಒಳಗಡೆ ಪಾಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ರಿಂಗನ್ನು ಹೊರಗಡೆ ಎಳ್ಕೊಂಡ್ಮೇಲೆ ಅಥವಾ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡ್ಮೇಲೆ ನೀಡಲ್ ಮೇಲೆ 2 ರಿಂಗ್ ಇರುತ್ತೆ. ಈಗ 2 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾನೀಗ 2 ಚೈನನ್ನು ಹಾಕೋತಿದ್ದೀನಿ. 1 2 ಚೈನನ್ನು ಹಾಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು, ಈಗ ನೋಡಿ ನೀಡಲ್ ಮೇಲೆ 3 ರಿಂಗ್ ಇರುತ್ತೆ. ನೋಡಿ, ಈ ಥರ 3 ರಿಂಗ್ ಕಾಣಿಸ್ತಾ ಇದೆಯಾ? 3 ರಿಂಗ್ ಇರುತ್ತೆ. ಫಸ್ಟು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ 2 ರಿಂಗ್ ಇರುತ್ತೆ ನೀಡಲ್ ಮೇಲೆ. ಈ 2 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದು ಒಂದು ಡಬಲ್ ಕ್ರೋಶೆ ಸ್ಟಿಚ್ ಅಂತ ಹೇಳ್ತಾರೆ. ಮತ್ತು ಈಗ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಬೀಡ್ ಹಿಂದ್ಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು, ನೋಡಿ ಮತ್ತೆ 3 ರಿಂಗ್ ಇರುತ್ತೆ ನೀಡಲ್ ಮೇಲೆ. 2 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಈಗ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಬೀಡ್ ಹಿಂದ್ಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಮತ್ತು 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ತೀನಿ. ಸೊ ಈಗ 3 ಡಬಲ್ ಕ್ರೋಶೆ ಆಗಿದೆ. ಸೊ ಇದೇ ರೀತಿ 4ನೇ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಬೀಡ್ ಹಿಂದ್ಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು ಮತ್ತು 2 ರಿಂಗನ್ನು ಇನ್ನೊಂದು ಸರಿ ಲಾಕು. ಸೊ ಇದು 4 ಡಬಲ್ ಕ್ರೋಶೆ ಆಯಿತು. ಈಗ 5th ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. 5ನೇ ಡಬಲ್ ಕ್ರೋಶೆ ಹಾಕೋಬೇಕಾದ್ರೂ ಸೇಮ್ ಸ್ಟೆಪ್ಸ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಈಗ 5 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ ಬೀಡ್ ಮೇಲೆ. ನೆಕ್ಸ್ಟ್ ಈಗ ನಾನು ನೀಡಲ್ನ ಥ್ರೆಡ್ಡಿಂದ ಹೊರಗಡೆ ತೆಗಿಯಲ್ಲ, ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಡ್ಕೊಂಡು ಈಗ ನೀಡಲ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೀಡನ್ನು ಆ್ಯಡ್ ಮಾಡಿದ್ಮೇಲೆ ನಾವು ಫಸ್ಟ್ ಸ್ಟಿಚ್ಗೆ ಎಷ್ಟು ಗ್ಯಾಪ್ ಇಟ್ಟಿರ್ತೀವಿ ನೋಡಿ, ಸೇಮ್ ಡಿಸ್ಟೆನ್ಸ್ನೇ ಇಲ್ಲೂ ಕೂಡ ಬಿಡಬೇಕಾಗತ್ತೆ. ಸೊ ಅದೇ ಡಿಸ್ಟೆನ್ಸ್ನ ಮೆಷರ್ ಮಾಡಿ ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ಕ್ಲಾತ್ಗೆ ದಾರನ ಎಳ್ಕೊಂಡು ಬರ್ತೀನಿ. ಸೊ ಫಸ್ಟು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನಿಮಗೆ ಬೀಡ್ಗೆ ಹಿಂದ್ಗಡೆ ಒಂದು ರಿಂಗ್ ಇರುತ್ತೆ ಮತ್ತು ಫ್ರಂಟ್ ಸೈಡಲ್ಲಿ ಒಂದು ರಿಂಗ್ ಇರುತ್ತೆ. ನೋಡಿ, ಬೀಡ್ ಹಿಂದೆ ಒಂದು ರಿಂಗು, ಫ್ರಂಟಲ್ಲಿ ಒಂದು ರಿಂಗ್ ಇರುತ್ತೆ. ಈಗ ಫ್ರಂಟಲ್ಲಿರೋ ರಿಂಗನ್ನು ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು
ಹೊರಗಡೆ ತಂದ್ಕೊತೀನಿ. ಈಗ ನೀಡಲ್ ಮೇಲೆ 2 ರಿಂಗ್ ಇರುತ್ತೆ ಅಷ್ಟೇ. ಆ 2 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನನ್ನು ಹಾಕೋಬೇಕಾಗತ್ತೆ. 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಬೀಡ್ ಹಿಂದ್ಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಈಗ 3 ರಿಂಗ್ಸ್ ಇರುತ್ತಲ್ಲ, 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ತೀನಿ. ಸೊ ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ಅದೇ ರೀತಿಯೇ 5 ಡಬಲ್ ಕ್ರೋಶೆಗಳನ್ನ ನಾನು ಈ ಡಿಸೈನ್ಗೆ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಸೆಕೆಂಡ್ ಡಬಲ್ ಕ್ರೋಶೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 3rd ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. 3 ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ ಇನ್ನೊಂದು ಸರಿ ದಾರಾನ ಸುತ್ತಕೊಂಡು 5ನೇ ಡಬಲ್ ಕ್ರೋಶೆನ ಕೂಡ ವರ್ಕ್ ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ನಿಮಗೆ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವು ಬೇಕಾದರೆ 4 ಡಬಲ್ ಕ್ರೋಶೆನೂ ಕೂಡ ಹಾಕೋಬೋದು, ಆದರೆ 5 ಹಾಕಿದ್ರೆ ಸ್ವಲ್ಪ ಬ್ರಾಡಾಗಿ ಡಿಸೈನ್ ಬರುತ್ತೆ. ಈಗ ನೆಕ್ಸ್ಟ್ ಡಿಸೈನ್ಗೆ ನೀಡಲ್ನ ಹಾಗೆ ಇಟ್ಕೊಂಡು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಕ್ಲಾತ್ಗೆ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಷ್ಟು ಡಿಸೈನ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಮೆಷರ್ ಮಾಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ನೋಡಿ, ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ಗೆ ಹಿಂದೆ ಮುಂದೆ ಒಂದು ರಿಂಗ್ ಇರುತ್ತಲ್ಲ, ಸೊ ಫ್ರಂಟಲ್ಲಿರೋ ಬೀಡನ್ನು ನಾನು ಬೀಡ್ ಒಳಗಡೆ ಪಾಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಬೀಡ್ ಮೇಲೆ 2 ರಿಂಗ್ ಇರುತ್ತೆ, ಎರಡನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈ ಸ್ಟೆಪ್ ಮಾತ್ರ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ, ಬಟ್ ನೆಕ್ಸ್ಟ್ ಸ್ಟೆಪ್ ಎಲ್ಲ ಈಸಿಯಾಗಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ನೆಕ್ಸ್ಟ್ ಈಗ 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಬೀಡ್ ಹಿಂದ್ಗಡೆಯಿಂದ ಥ್ರೆಡ್ನ ಎಳ್ಕೊಂಡು 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಹಾಕ್ಬೋದಾದಂಥ ಇದು ಬಾರ್ಡರ್ ಡಿಸೈನು. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆದ್ದರಿಂದ ನೀವು 1 ಅವರ್ ಒಳಗಡೆ ನೀವು ಒಂದು ಸ್ಯಾರಿಗೆ ಕಂಪ್ಲೀಟ್ ಮಾಡ್ಬೋದು. ಹಾಗೆ ಈ ಡಿಸೈನ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆ. ಈ ಥರ ಡಿಸೈನು ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ನೋಡೋಕ್ಕೂ ಎತ್ನಿಕ್ ಲುಕ್ ಕೊಡುತ್ತೆ. ಮತ್ತು ಸ್ಯಾರಿ ಎಡ್ಜ್ಗೆ ನಿಮಗೆ ಬೀಡ್ ಬರೋದ್ರಿಂದ ಹೈಲೈಟೆಡಾಗಿ ಕಾಣಿಸುತ್ತೆ ಡಿಸೈನು. ಸ್ವಲ್ಪ ಕ್ಲಮ್ಸಿಯಾಗಿರೋವಂಥದ್ದು ಓವರ್ಲ್ಯಾಪ್ ಆಗೋದೆಲ್ಲ ಇರಲ್ಲ. ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ಆದರೆ ಇದಕ್ಕೆ ಕುಚ್ಚು ಕಟ್ಟೋಕ್ಕೆ ಆಪ್ಷನ್ ಇರೋದಿಲ್ಲ. ಇದು ಒಂದು ಪ್ಲೇನ್ ಬಾರ್ಡರ್ ಡಿಸೈನು. ನೋಡಿ, ಕಂಪ್ಲೀಟ್ ಆದರೆ ಈ ಥರ ಬರುತ್ತೆ. ಸೇಮ್ ಸ್ಟೆಪ್ಸ್ನೇ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ಒಂದು 250 to 350 ರೇಂಜಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಯಾಕೆಂದರೆ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಮೇಡಮ್ ನೀವು ಹಾಕೋ ಕುಚ್ಚಿಗೆ ರೇಟ್ ಹೇಳಿ ಅಂತ ಹೇಳ್ತಾ ಇರ್ತಾರೆ. ರೇಟು ಪ್ಲೇಸಿಂದ ಪ್ಲೇಸ್ಗೆ ಡಿಫರ್ ಆಗುತ್ತೆ. ಸೊ ಬನ್ನಿ, ಎಂಡ್ವರೆಗೂ ಬಂದಿದ್ದೀನಿ ವರ್ಕ್ ಮಾಡಿಕೊಂಡು. ಈಗ ಲಾಸ್ಟ್ ಬೀಡ್ಗೆ ನಾನು 3 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಈಗಾಗಲೇ 2 ಹಾಕಿದ್ದೀನಿ. ಸೊ ಇನ್ನೂ 3 ಹಾಕಿದ್ರೆ 5 ಡಬಲ್ ಕ್ರೋಶೆ ಆಗುತ್ತೆ, ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಫಿನಿಶಿಂಗ್ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಎಂಡಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಬಾರ್ಡರ್ ಡಿಸೈನ್ಗೆ ಈ ಥರ ಫಿನಿಶಿಂಗ್ ಮಾಡಿದ್ರೆ ನೀಟಾಗಿರುತ್ತೆ. ಸೊ ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ನಾನು ಸೇಮ್ ಡಿಸ್ಟೆನ್ಸಲ್ಲೇ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಸೊ ಎಂಡಿಂಗಲ್ಲೂ ಕೂಡ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗತ್ತೆ. ವರ್ಕ್ ಮಾಡಿದ್ಮೇಲೆ 2 ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಥ್ರೆಡ್ಡನ್ನು ಕಟ್ ಮಾಡಿದ್ಮೇಲೆ ನೀಡಲ್ನಿಂದ ಥ್ರೆಡ್ನ ಹೊರಗಡೆ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡಬೇಕಾಗತ್ತೆ, ಆವಾಗ ಒಂದು ನಾಟ್ ಆಗುತ್ತೆ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಈ ನಾಟ್ ಎಲ್ಲಿ ಹಾಕಿರ್ತೀವಿ ಅಲ್ಲಿ ಒಂಚೂರು ಗಮ್ಮನ್ನು ಹಾಕಿ ಈಗ ಪೇಸ್ಟ್ ಮಾಡಬೇಕಾಗತ್ತೆ ಥ್ರೆಡ್ಡನ್ನು. ನೋಡಿ, ಈ ರೀತಿ ರಿವರ್ಸ್ ಸೈಡಲ್ಲಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರೆ ಸ್ಟಿಕ್ ಆಗುತ್ತೆ. ಸೊ ಆವಾಗ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ.
ನೋಡಿ ಈ ಥರ ಯೂನಿಫಾರ್ಮಿಟಿಲಿ ಇರುತ್ತೆ ಸ್ಟಿಚಸ್ಸು, ಎಲ್ಲ ಸ್ಟಿಚ್ಚು ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಹಾಗೆ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.